ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಮೆರಿಕ ತನ್ನ ಭೂಸೇನೆ ನುಗ್ಗಿಸೋದಕ್ಕೆ ಭರ್ಜರಿ ತಯಾರಿ ಮಾಡಿರುವ ಬೆನ್ನಲ್ಲೇ ಈಗ ರಷ್ಯಾ ಒಂದು ಶಾಕ್ ಕೊಡ್ತಿದೆ. ರಷ್ಯಾದ ಸೇನೆಯೇ ಅಖಾಡಕ್ಕೆ ಧುಮುಕಲಿದೆಯಾ? ಇರಾನ್ ಅಮೆರಿಕ ಯುದ್ಧದಲ್ಲಿ ಮೇಜರ್ ಟ್ವಿಸ್ಟ್ ಇದು. ಅಮೆರಿಕಾಗೇನೆ ಈಗ ಎಚ್ಚರಿಕೆ ಸಂದೇಶವನ್ನು ಕೊಡಲಾಗಿದೆ. ಇದರ ಬೆನ್ನಲ್ಲೇ ಅಮೆರಿಕ ಬಹಳ ಆತಂಕಕ್ಕೀಡಾಗಿರೋದು ಕಂಡು ಬರ್ತಿದೆ. ಅಮೆರಿಕಾನೇ ಒಂದು ಹೆಜ್ಜೆ ಹಿಂದಿಡೋ ಮಟ್ಟಿಗೆ ಬೆಳವಣಿಗೆಗಳಾಗ್ತಿರೋದು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇರಾನ್ ಪರ ಈಗ ಡೆಡ್ಲಿಯೆಸ್ಟ್ ಆರ್ಮಿ ಅಂತಲೇ ಕರೆಸ್ಕೊಳ್ಳೋ ರಷ್ಯಾದ ಖಾಸಗಿ ಸೇನೆ ಚೆಚೆನ್ ಆರ್ಮಿ ಯೋಧರು ಅಖಾಡಕ್ಕೆ ಧುಮುಕ್ತಾರ. ಭೂಸೇನೆ ನುಗ್ಗಿಸಿದ್ರೆ ಅಮೆರಿಕ 50,000 55,000 ಯೋಧರು ಬರ್ತಾರೆ. ಕಮಾಂಡೋಗಳನ್ನು ಇಳಿಸ್ತಾ ಇದೆ. ಕಾರ್ಗೋ ದ್ವೀಪವನ್ನು ವಶಪಡಿಸ್ಕೊಳ್ಳೋದಕ್ಕೆ ಸರ್ವ ತಯಾರಿ ಮಾಡ್ಕೊಂಡಿದ್ದಾರೆ. ಟ್ರಂಪ್ ಎಲ್ಲ ನಡೀತಿದೆಯಲ್ಲ, ಇಳಿಸೇ ಬಿಟ್ಟಿದ್ದಾರಲ್ಲ ಸೈನ್ಯವನ್ನು, ಭೂಸೇನೆಯನ್ನು ತಯಾರಿ ಮಾಡೇ ಬಿಟ್ಟಿದ್ದಾರಲ್ಲ. ಇದ್ರ ಬೆನ್ನಲ್ಲೇ ಈಗ ಮೆಸೇಜ್ ಹೋಗ್ತಿರೋದು. ರಷ್ಯಾದ ಖಾಸಗಿ ಸೇನೆ ಇದು ಅತ್ಯಂತ ಭಯಂಕರವಾದ ಶಕ್ತಿಯುಳ್ಳ ಸೇನೆ ಅಂತಲೇ ಕನ್ಸಿಡರ್ ಆಗುತ್ತೆ. ಚೆಚೆನ್ ಆರ್ಮಿ, ಯುಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧದ ಸಮಯದಲ್ಲಿ ಈ ಹೆಸರು ಕೇಳಿರ್ತೀರ ನೀವು. ಈ ಚೆಚೆನ್ ಆರ್ಮಿ ನೆಲದಾಳಿ ಏನಾದರೂ ನಡೆದಿದ್ದೇ ಹೌದಾದರೆ ತಿರುಗಿ ಬೀಳೋದಕ್ಕೆ ರಷ್ಯಾದ ಖಾಸಗಿ ಸೇನೆ ಇರಾನ್ ಪರವಾಗಿ ಯುದ್ಧಕ್ಕೆ ಇಳಿಯೋದಕ್ಕೆ ತಯಾರಿ ಮಾಡಿಕೊಂಡಿದೆ ಅನ್ನುವಂಥ ಸೂಚನೆ ಈಗ ಬೇರೆ ಯಾರಿಂದನೂ ಅಲ್ಲ, ಚೆಚೆನ್ ಮುಖ್ಯಸ್ಥ ರಂಜಾನ್ ಕದಿರೋವ್ ಕಡೆಯಿಂದಾನೇ ಸಿಗ್ತಾ ಇದೆ ಅನ್ನೋದು ರೋಚಕತೆ. ಈ ಯುದ್ಧದಲ್ಲಿ ಇನ್ನಷ್ಟು ಜಾಸ್ತಿ ಮಾಡ್ತಿರೋದು. ಈಗ ಪುಟಿನ್ ಈ ಯುದ್ಧದಲ್ಲಿ ಭಾಗಿಯಾಗಿದ್ದಾರೆ, ಸಹಾಯ ಮಾಡ್ತಿದ್ದಾರೆ ಅಂತ ಸ್ವತಃ ಟ್ರಂಪ್ ಹೇಳಿದರು. ಮಾಡ್ತಿರಬಹುದು ಪುಟಿನ್, ಅದಕ್ಕೆ ಹಿಂಗೆಲ್ಲ ಆಗ್ತಿದೆ ಅಂತ. ಈಗ ನೋಡಿದ್ರೆ ಸೇನೆಯೇ ಅಖಾಡಕ್ಕೆ ಧುಮುಕತ್ತ. ರಷ್ಯಾ ಪಡೆಯೇ ನೇರ ಅಮೆರಿಕ ವಿರುದ್ಧ ಅನ್ನುವಂಥ ಒಂದು ಜಗತ್ತನ್ನು ಬೆಚ್ಚಿ ಬೀಳಿಸುವ ಸುಳಿವು ಸಿಗ್ತಿದೆ. ನೋಡಬೇಕು, ಅಮೆರಿಕ ಇಳಿಸೇ ಬಿಟ್ಟರೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಯಾಕಂದರೆ ಅಮೆರಿಕ 55,000 ಸಂಖ್ಯೆಯಲ್ಲಿ ಕಮಾಂಡೋಗಳನ್ನು, ಅವ್ರ ಸೈನಿಕರನ್ನು ಇಳಿಸ್ಬಿಟ್ರೆ ಒಂದು ಭೂಪ್ರದೇಶ ವಶಪಡಿಸ್ಕೊಳ್ಬೇಕು ಅನ್ನೋದೇ ಅಮೆರಿಕ ಉದ್ದೇಶ. ಅದಾಗೋದಕ್ಕೆ ಬಿಡಬಾರ್ದು ಅಂತ ಈಗ ಅಮೆರಿಕ ವಿರೋಧಿ ರಾಷ್ಟ್ರಗಳು ಭರ್ಜರಿ ಕೌಂಟರ್ ಪ್ಲಾನನ್ನು ರೆಡಿ ಮಾಡ್ಕೊಂಡಿರೋ ಥರ ಕಾಣಿಸ್ತಾ ಇದೆ. ಈ ಸುಳಿವು, ಚೆಚೆನ್ ಮುಖ್ಯಸ್ಥ ಕೊಟ್ಟಿರುವಂಥ ಸುಳಿವನ್ನು ನೋಡ್ತಾ ಇದ್ದರೆ, ಸೊ ಈ ಯುದ್ಧ ನಿಲ್ಲಿಸಲೇಬೇಕು ಅನ್ನೋ ಅನಿವಾರ್ಯತೆಯಲ್ಲಿ ಈಗ ಅಮೆರಿಕ ಸಿಕ್ಕಾಕೊಳ್ತಿದೆ. ಇರಾನ್ಗಿಂತ ಹೆಚ್ಚಿನ ಒತ್ತಡದಲ್ಲಿ ಅಮೆರಿಕ ಇದೆ. ಅಮೆರಿಕ ಗಡುವು ವಿಸ್ತರಣೆ ಮಾಡ್ತೀನಿ ಅಂತ ಹೇಳಿ ಈಗ ಯುದ್ಧ ನಿಲ್ಲಿಸೋ ಅರ್ಥದ ಮಾತುಗಳನ್ನು ಆಡ್ತಿದ್ದಾರೆ. ಯುದ್ಧವನ್ನು ಕೊನೆಗೊಳಿಸಲೂಬಹುದು ಅನ್ನೋ ಅರ್ಥದ ಮಾತುಗಳನ್ನು ಶ್ವೇತಭವನದಿಂದಾನೆ, ವೈಟ್ ಹೌಸಿಂದಾನೆ ಆಡ್ತಿರೋದು. ಹಾರ್ಮೋಸ್ ಓಪನ್ ಮಾಡದೇ ಇದ್ರು, ಯಾಕಂದರೆ ಓಪನ್ ಮಾಡಿದ್ರೆ ಯುದ್ಧ ನಿಲ್ಲಿಸ್ತೀವಿ ಅಂತೆಲ್ಲ ಅಮೆರಿಕ ಹೇಳಿದೆಯಲ್ಲ. ಬಟ್ ಓಪನ್ ಮಾಡದೇ ಇದ್ರೂ ಯುದ್ಧ ನಿಲ್ಲಿಸೋ ರೀತಿಯಲ್ಲಿ ಮಾತುಗಳು ಈಗ ವೈಟ್ ಹೌಸಿಂದ ಬರ್ತಿರೋದು. ಹಾರ್ಮೋಸ್ ಓಪನ್ ಆದ್ರಂತೂ ಯುದ್ಧ ನಿಲ್ಲಿಸೇ ಬಿಡ್ತೀವಿ ಅಂತ ಅಮೆರಿಕ ಹೇಳ್ತಿದೆ. ಓಪನ್ ಆಗದೇ ಇದ್ರೂ ನಿಲ್ಲಿಸೋ ತನಕ ಕೆಲವು ಸುಳಿವುಗಳು ಈಗ ವೈಟ್ ಹೌಸಿಂದ ಅಮೆರಿಕದಿಂದ ಬರ್ತಿರೋದು. ಇರಾನ್ ಮೇಲೆ ಭಯಂಕರ ದಾಳಿ ಮಾಡಿದೆ ಅಮೆರಿಕ. 5-6 ಸಾರಿ ಮುಗಿಲೆತ್ತರಕ್ಕೆ ಬೆಂಕಿ ಉಂಡೆ ಉಗುಳುವಂಥ ಬಂಕರ್ ಬಸ್ಟರ್, 900 kg ಬಂಕರ್ ಬಸ್ಟರ್ ಬಾಂಬ್ ದಾಳಿ ಮಾಡಿದೆ ಅಮೆರಿಕ. ಇರಾನನ್ನು ಹಿಂದೆ ಹಿಪ್ಪೆ ಮಾಡಿ ಅಳಿಸಿ ಹಾಕೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಿದೆ. ಆಲ್ಮೋಸ್ಟ್ ಇದು ಪರಮಾಣು ದಾಳಿ ರೀತಿಯಲ್ಲೇ ಭೀಕರತೆಯನ್ನು ಹೊಂದಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಆದರೆ ಅದಕ್ಕೆ ತಿರುಗಿಸಿ ಇರಾನ್ ಕೂಡ ಕೊಟ್ಟಿದೆ. ಇರಾನ್ ಈಗ ಅಮೆರಿಕ ಲಿಂಕ್ ಇರುವಂತಹ ಇರಾಕ್ನಲ್ಲಿರೋ ಯೂನಿವರ್ಸಿಟಿಯನ್ನು ಹೊಡೆದು ಹಾಕಿದೆ. ಮತ್ತು ಅಮೆರಿಕದ ಡ್ರೋನ್ಗಳನ್ನು ಪುಡಿಯಾಗಿಸ್ತಾ ಇದೆ ಇರಾನ್. ತನ್ನ ಲಕ್ಷ ಬೆಲೆ ಬಾಳುವಂತಹ ಡ್ರೋನ್ಗಳ ಮೂಲಕ ಅಮೆರಿಕದ 1,000 ಕೋಟಿಯ ವೆಪನ್ಗಳನ್ನು ಹೊಡೆಯೋದು ಮುಂದುವರಿಸ್ತಾ ಇದೆ. ಇರಾನ್ನ ಇಸ್ಫಹಾನ್ ಮೇಲೆ ಬಂಕರ್ ಬಸ್ಟರ್ ಪ್ರಯೋಗ ಮಾಡಿದ ಮೇಲೆ ಮತ್ತಷ್ಟು ಕೆರಳಿ ನಿಂತಿದೆ. ನಾವು ರೆಡಿ ಯುದ್ಧ ಮುಂದುವರ್ಸೋಕ್ಕೆ ಅಂತ. ಇದೆಲ್ಲ ನೋಡಿ ಅಮೆರಿಕವೇ ಈಗ ಒಂದು ಹೆಜ್ಜೆ ಹಿಂದಿಡಬೇಕಾದ ಪರಿಸ್ಥಿತಿ 32ನೇ ದಿನದ ಈ ಯುದ್ಧದ ಪರಿಸ್ಥಿತಿಯಲ್ಲಿ. ಹಾಗಾಗಿ ಅಮೆರಿಕ ಈಗ ಬಹಳ ಯೋಚಿಸ್ತಾ ಇದೆ. ಇದ್ಯಾಕೋ ಮುಗಿಯೋ ಥರ ಕಾಣಿಸ್ತಾ ಇಲ್ಲ. ಇರಾನ್ ತನ್ನ ಕೆಲವು ಕಂಡೀಷನ್ಗಳಿಗೆ ಒಪ್ಪು ಬಿಟ್ಟರೆ ಯುದ್ಧ ನಿಲ್ಲಿಸೇ ಬಿಡೋ ಘೋಷಣೆ ಮಾಡೋಕ್ಕೂ ಕೂಡ ಅಮೆರಿಕ ಈಗ ರೆಡಿ ಇದೆ. ನೋಡಿ, ಅಮೆರಿಕ ಕೆಣಕ್ತಾ ಇದ್ದ ಹಾಗೆ ಅಮೆರಿಕದ ಡ್ರೋನ್ ಯಾವುದು ಇಸ್ಫಹಾನ್ ಬಳಿ ಹೊಡೆದುರುಳಿಸಿ ಎಚ್ಚರಿಕೆ ಕೊಟ್ಟಿದೆ. ನೀವು ಏನಾದರೂ ಮಾಡಿ, ನಮ್ಮ ಹತ್ರ ಶಸ್ತ್ರಾಗಾರ ಭರ್ತಿಯಾಗಿದೆ, ನಾವು ಹೆದರಲ್ಲ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದು. ರಷ್ಯಾ ಗಟ್ಟಿ
ಗಟ್ಟಿಯಾಗಿ ನಿಂತಿರೋದ್ರ ಸ್ಪಷ್ಟ ಸುಳಿವು ಕಾಣಿಸ್ತಿದೆ. ಅಮೆರಿಕ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಇರಾನ್ ಹೊಡೆತ ತಡ್ಕೊಳ್ಳೋಕ್ಕಾಗದೆ ಇರಾನು ಸರಿಯಾಗಿ ತಿಂದಿದೆ, ಇರಾನ್ ಸರಿಯಾಗಿ ನಾಶ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಇರಾನು ತಿರುಗಿಸ್ಕೊಟ್ಟಿದೆಯಲ್ಲ, ಅದರ ಎಫೆಕ್ಟ್ ಹೆಂಗಿದೆ ನೋಡಿ. ಗಲ್ಫ್ ರಾಷ್ಟ್ರಗಳ ಮುಂದೆ ಈಗ ಅಮೆರಿಕ ಭಿಕ್ಷೆ ಬೇಡೋ ಪರಿಸ್ಥಿತಿ, ಲಿಟ್ರಲಿ ಭಿಕ್ಷೆ ಬೇಡೋ ಪರಿಸ್ಥಿತಿ. ಅಂದರೆ ವೆಚ್ಚ ಭರಿಸೋದಕ್ಕೆ, ಯುದ್ಧದ ವೆಚ್ಚ ಭರಿಸೋದಕ್ಕೆ ಮನವಿ ಮಾಡಿಕೊಳ್ಳುವ ಬಗ್ಗೆ ಮಾತುಗಳು ಬರ್ತಿದ್ದಾವೆ. ಅಮೆರಿಕ ಕ್ಷೇಮ ಅಲ್ವಾ ಇದು? ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದೆಯಾ ಅನ್ನುವಂಥ ಚರ್ಚೆ ಆಗ್ತಿದೆ. ಯಾಕಂದರೆ ಗಲ್ಫ್ ರಾಷ್ಟ್ರಗಳು ಜೊತೆಗೆ ನಿಲ್ಲಲಿ ಆರ್ಥಿಕವಾಗಿ ಅನ್ನೋ ಅರ್ಥದ ಮಾತುಗಳು ವೈಟ್ ಹೌಸಿಂದ ಬರ್ತಿರೋದು. ಸೊ ಎಲ್ಲ ಬಗೆಯಲ್ಲಿ ಅಮೆರಿಕ ಈಗ ಶೇಕ್ ಆಗೋ ಮಟ್ಟಿಗೆ ಇರಾನ್ ಮುಂದೆ ಹೆಜ್ಜೆ ಹಿಂದಿಡಬೇಕಾಗ ಬಂತ. ಸೊ ಇವತ್ತು ರಾತ್ರಿನೇ ಏನೋ ಒಂದು ಮೇಜರ್ ಘೋಷಣೆ ಆಗತ್ತೆ ಅಂತ ಅನ್ನಿಸ್ತಾ ಇದೆ. ಈ ಎಲ್ಲ ಸುಳಿವುಗಳನ್ನು ನೋಡ್ತಿದ್ರೆ ಯುದ್ಧ ನಿಲ್ಲಿಸಬಹುದಾ ಅನ್ನೋ ಚರ್ಚೆಯೂ ಶುರುವಾಗಿದೆ. ಅಷ್ಟು ಸುಲಭವಾಗಿ ನಿಲ್ಲಿಸ್ಬಿಡ್ತಾರೆ ಅಂತಲ್ಲ, ಇದನ್ನು ಟ್ರಂಪ್ ಸುಮಾರು ಸಲ ಹೇಳಿದ್ದಾರೆ. ಈಗ ಇರಾನ್ ಮೇಲೆ ಬಂಕರ್ ಬಸ್ಟರ್ ಅಟ್ಯಾಕ್ ಆದಮೇಲೆ ಅವರು ಶಸ್ತ್ರಾಸ್ತ್ರಗಳನ್ನು ನಾಶ ಮಾಡೋಕೆ ಅಂತ ಮಾಡಿರೋದು. ಅವರು ಶಸ್ತ್ರಗಳನ್ನು ಕಳ್ಕೊಂಡು ಬಿಟ್ಟರು ಒಪ್ಕೊಳ್ತಾರೆ, ನಾವು ಹೇಳಿದ ಮಾತಿಗೆ ಬಗ್ತಾರೆ ಅಂತ. ಆದರೆ ಇರಾನು ಮತ್ತಷ್ಟು ಜ್ವಾಲಾಮುಖಿ ಅಂತ ಎದ್ದು ನಿಲ್ತಿರೋದ್ರಿಂದ ಅಮೆರಿಕ ತಣ್ಣಗಾಗತ್ತಾ ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.